ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶನಿವಾರ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಮಕ್ಕಳು ಬರೋದ್ರೊಳಗಡೆ ಸ್ವಲ್ಪ ಊಟಕ್ಕೆ ಏನಾದರೂ ರೆಡಿ ಮಾಡೋಣ. ಬೆಳಗ್ಗೆ ಏನು ರೈಸ್ ಇತ್ತು ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದೆ, ಅದನ್ನೇ ತಿನ್ಕೊಂಡು ಹೋಗ್ತಾರೆ ಅಂತ. ಏನೋ ಅದು ಚೆನ್ನಾಗಿರಲಿಲ್ಲ, ಸೆಕೆಗೆ ಇರೋದಿಲ್ಲ ಅಲ್ವಾ, ಹಂಗಾಗಿ ಚೆನ್ನಾಗಿರಲಿಲ್ಲ. ಬೆಳಿಗ್ಗೆನೇ ಬಿಸಿ ಅನ್ನ ಮಾಡಿ ಮೊಸರನ್ನ ಕೊಟ್ಟು ಕಳಿಸ್ತಾಯಿದ್ರು. ಬೆಳಿಗ್ಗೆನೇ ಮೊಸರನ್ನ ತಿನ್ನೋಕ್ಕಾಗಲ್ಲ ಅವರಿಗೆ, ಸ್ವಲ್ಪ ಮುಖ ಮಾಡ್ಕೋತಾರೆ. ಏನೋ ಮಾಡಿ ಇವಾಗ ಅರ್ಜೆಂಟ್ ಅಲ್ವಾ ಅಂತಂದ್ಬಿಟ್ಟು ತಿನ್ನಿಸಿ ಕಳಿಸಿದ್ದೀನಿ. ಬರ್ತಿದ್ದಂಗೆ ಇವಾಗ ಊಟಕ್ಕೆ ಅಂತೇಳಿ ರೇಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಂಗೆ ಹೊಟ್ಟೆ ಹಶ್ವಾಗಿದೆ ಅಂತ. ಹಂಗಾಗ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಹಂಗೇ ಇದೊಂದು ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು, ನಿಮ್ಗೆ ಗೊತ್ತು. ಹಿಂದೆ ಎಲ್ಲ ಇವಾಗ ಒಂದು 1 ಮಂತೇ ಆಯಿತು ಅನಿಸುತ್ತೆ ಗ್ಯಾಪ್ ಕೊಟ್ಟು ನಾನು ವೀಡಿಯೋಸನ್ನು ಹಾಕ್ತಾಯಿದ್ದೆ, ಟ್ರಿಪ್ ಹೋಗಿರೋ ವೀಡಿಯೋ. ಅದ್ರ ನಡುವೆ ಇವಾಗ ಇಷ್ಟು ದಿನದಲ್ಲಿ ತುಂಬಾ ಚೇಂಜಸ್ ಕೂಡ ಆಗಿದೆ. ಏನು ಅಂತೇಳಿ ನೆಕ್ಸ್ಟು ಬರೋ ವೀಡಿಯೋಗಳಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ, ನೋಡೋಣ. ಇವಾಗ ಬನ್ನಿ ಅಡುಗೆ ಮಾಡೋಣ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯ ಹೇಳಬೇಕು, ನನ್ನ ಎಷ್ಟು ದಿನದ ವೀಡಿಯೋಗಳಲ್ಲಿ ಸ್ವಲ್ಪ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೆ. ಆ ಸ್ಕಿನ್ಗೂ ಈ ಸ್ಕಿನ್ಗೂ ನೋಡ್ತಾ ಇದ್ದೀರಾ ಅನ್ಸುತ್ತೆ. ನನ್ನ ರಿಯಲ್ ಆಗಿ ಸ್ಕಿನ್ನು ಈ ಥರ ಇದೆ, ಫಿಲ್ಟರ್ ಯೂಸ್ ಮಾಡ್ತಾ ಇಲ್ಲ. ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸಿ. ಜೊತೆಗೆ ಈ ಒಂದು ಕಾಣಿಸ್ತಾ ಇದೆ ಅನಿಸುತ್ತೆ, ಸ್ವಲ್ಪ ಕಲೆಗಳ ಥರ ಇದೆಯಲ್ಲ, ಇದೆಲ್ಲ ಏನಾದರೂ ಹೋಗೋದಕ್ಕೇನಾದರೂ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ನಾವು ಕೂಡ ಹೇಳಿ. ಯಾಕಂದರೆ ಮತ್ತೆ ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಬೆಟರ್ ಆಗಿದೆ ಅಂತಲೂ ಅನಿಸುತ್ತೆ ನನಗೆ. ಯಾಕಂದರೆ ಅವಾಗ ಫಿಲ್ಟರ್ ಯೂಸ್ ಮಾಡಿನೇ ಈ ಥರದ್ದೆಲ್ಲ ಸ್ವಲ್ಪ ಕಾಣಿಸ್ತಾ ಇತ್ತು. ಹಂಗಾಗಿ ನನಗೆ ಈಗ ಸ್ವಲ್ಪ ಹಂಗೆ ಅನ್ನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಅದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಯಾವ ರೀತಿ ಕಡಿಮೆ ಆಗಿದೆ ಅನ್ನೋದನ್ನು ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಕೂಡ ಅದನ್ನು ತಿಳಿಸ್ತೀನಿ. ಆದರೆ ಸ್ವಲ್ಪ ಸ್ಲೋಗೇನೆ ಹೋಗ್ತಾ ಇದೆ, ತೀರಾ ಬೇಗ ಹೋಗುವಂಥದ್ದು ಏನು ತುಂಬ ದಿನ ಇರಲ್ಲ ಅಂತಾರಲ್ವ, ಹಂಗಾಗಿ ಅದನ್ನು ಬಿಟ್ಟು ಫೇಸ್ ಪ್ಯಾಕ್ ಯಾವುದಾದ್ರೂ ಆ ಥರ ಏನಾದರೂ ಗೊತ್ತಿದ್ದರೆ ನನಗೂ ಕೂಡ ಹೇಳಿ, ಆಯಿತಾ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಆದಷ್ಟು ಡೈಲಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಆಗಿಲ್ಲ ಅಂದ್ರೂ 2 ಡೇಸ್ಗಾದ್ರೂ 1 ಟೈಮ್ ವೀಡಿಯೋನ ಹಾಕಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ ಬೇಕಿತ್ತು. ಕುಕ್ಕರಲ್ಲಿ ಸ್ವಲ್ಪ ಹಳೆ ಸಾಂಬಾರಿತ್ತು, ಅದನ್ನು ಚೆಲ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡ್ಕೊಳ್ಳೋಣ. ಕುಕ್ಕರ್ ಎಲ್ಲ ಸಿಗುತ್ತೆ ಅಲ್ವಾ, ಆಮೇಲೆ ನಾನು ಬೇಯೋದಕ್ಕೆ ಇಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಫಸ್ಟು ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಇಷ್ಟೆಲ್ಲ ಪಾತ್ರೆಗಳಾಗಿತ್ತು, ಟೀ ಕುಡಿದಿರೋದು, ಮಾಲ್ಟ್ ಕುಡಿದಿರೋದು, ನಾನು ಇಷ್ಟೆಲ್ಲನೂ ಪಾತ್ರೆಗಳಿತ್ತಲ್ವ, ಅದೆಲ್ಲ ಇಟ್ಕೊಂಡ್ರೆ ಮತ್ತೆ ಅಡುಗೆ ಮಾಡೋದಕ್ಕೆ ಪ್ರಾಬ್ಲಮ್ಮು. ಹಂಗಾಗಿ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಅಡುಗೆಗೆ ತುಂಬಾ ಈಸಿ ಆಗುತ್ತೆ ಅಂತೇಳಿ ಫಸ್ಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ, ಅದು ಕ್ಲೀನಾಗಿದ್ರೇ, ಸಿಂಕ್ ಕ್ಲೀನಾಗಿದ್ರೇ ನನ್ನ ಮೈಂಡು ಎಲ್ಲ ಫುಲ್ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮಗೂ ಹಾಗೆ ಅನಿಸುತ್ತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಫುಲ್ಲು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಮಾಡ್ಕೊಂಡೇ ಕೆಲವೊಂದು ವಿಷಯ ನಾನು ಏನೇನೋ ಚೇಂಜಸ್ ಆಗಿದೆ ಅಂತ ಹೇಳಿದ್ನಲ್ಲ, ಏನು ಅಂತಲೂ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನೆನಪಾಗಿದ್ದಷ್ಟು ಹೇಳ್ತೀನಿ, ಆನಂತರ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ಏನಾದರೂ ನೆನಪಾದರೆ ಹೇಳ್ತಾ ಹೋಗ್ತೀನಿ, ಸರಿನಾ. ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಒಂದು ಮಕ್ಕಳದು ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ರೀಸನ್ ಬಂದು ನಾವಿರೋ ಏರಿಯಾಗೂ ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಏರಿಯಾಗೂ ಸ್ವಲ್ಪ ದೂರ ಆಗ್ತಾಯಿತ್ತು. ವ್ಯಾನಲ್ಲಿ ಕಳಿಸ್ತಾ ಇದ್ವಿ, ಬಟ್ ಟೀಚರ್ಸ್ ವ್ಯಾನಲ್ಲಿ ಕಳಿಸ್ತಾ ಇದ್ದಿದ್ದು ಮಕ್ಕಳನ್ನ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸಿ ನಾವು ಸ್ಕೂಲ್ನೇ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡಿಬಿಟ್ವಿ. ಇವಾಗ ಬೇರೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೈಮನ್ನು ಮುಂಚೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಲೇಟಾಗೆ ಹೋಗ್ತಾರೆ ಅಂತ ಏನು ತೊಂದರೆ ಇಲ್ಲ. ಬಟ್ ಎಜುಕೇಷನಲ್ಲಿ ಸ್ವಲ್ಪ ಟೀಚರ್ಸ್ ಎಲ್ಲ ಅವರಿಗೆ ಅಡ್ಜಸ್ಟ್ ಆಗಿ, ಸ್ಕೂಲೆಲ್ಲ ಅಡ್ಜಸ್ಟ್ ಆಗಿ, ಫ್ರೆಂಡ್ಸ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಓದೋದ್ರ ಮೇಲೆ ಅವರು ಒಂದು ಇದು ಡಿಪೆಂಡ್ ಆಗಿದೆ. ಹೇಗೆ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಸಾಂಬಾರನ್ನು ನಾನು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಮೊಳಕೆ ಹುಳಿಕಾಳು ಜೊತೆ ಇವಾಗ ಎಲೆಕೋಸನ್ನು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಒಂದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಬರೀ ಮೊಳಕೆ ಹುಳಿಕಾಳು ಬಸ್ಸಾರುಗಿಂತನೂ ಇದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬಂತು ಅಂತ ಹೇಳ್ಬೋದು.
ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಅದೆರಡನ್ನೂ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು, ತುಂಬ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಒಂದು ಮೀಡಿಯಮ್ಮಾಗಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರೋ ಥರನೇ ಹಾಕ್ಕೊಳ್ಳಿ. ಇವಾಗ ಅದು ಎರಡನ್ನೂ ಹಾಕಿ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ದಪ್ಪನ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂತ ಅಂದ್ಕೊಳ್ಳಿ. ಅದನ್ನು ಸುಮ್ಮನೆ ನಾನು ಸುಲಿದಿಟ್ಕೊಂಡಿದ್ದೆ, ಅದನ್ನು ಸಿಪ್ಪೆನ ಒಂದು ಅಂದಾಜಿಗೆ ಹಾಕ್ಕೊಂಡಿದ್ದೀನಿ, ಹಂಗಾಗಿ ಒಂದು ಗಡ್ಡೆ ಅಂತೇಳಿ ಹೇಳ್ತಾ ಇದ್ದೀನಿ. ಜೊತೆಗೆ ಮೆಣಸಿನ್ಕಾಯಿ ಇಷ್ಟನ್ನು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ನಾನಿವಾಗ ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಹುರ್ಕೊಂಡಲ್ವ ಅದನ್ನು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಅದ್ರ ಜೊತೆಗೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ನೋಡಿ. ತೆಂಗಿನಕಾಯಿ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ತೆಂಗಿನಕಾಯಿನ ಹಾಕ್ಕೊಳ್ಳಿ. ನಾನೊಂದು ಅದರಲ್ಲಿ ಒಂದು 3 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಅದಾದಮೇಲೆ ಹುಣಸೆಹಣ್ಣು ಅಷ್ಟನ್ನು ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹುಣಸೆ ಹುಳಿನ ಹಿಂಡೋದಿಲ್ಲ, ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟನ್ನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹುಣಸೆಹಣ್ಣು ಸಾಂಬಾರಿಗೆ ಮತ್ತು ಉಪ್ಪು ಕಡಿಮೆ ಆಗುತ್ತೆ, ಆ ನೀರಲ್ಲಿರೋ ಉಪ್ಪು ಕಡಿಮೆ ಆಗುತ್ತೆ, ಹಂಗಾಗಿ ಸ್ವಲ್ಪ ಅದರಲ್ಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಬೇಯಿಸ್ಕೊಂಡು ಇವಾಗ ಒಂದು 3 ವಿಷಲ್ ಹೊಡೆಸ್ಕೊಂಡು, ವಿಷಲ್ ಹೋಗಿತ್ತು ತೆಗೆದುಬಿಟ್ಟು ಅದ್ರದ್ದು ಕಾಳನ್ನ ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಕಾಳು ಎಷ್ಟು ಹಾಕ್ಕೋತೀವಿ ಅಷ್ಟು ಸಾಂಬಾರು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಕೂಡ ಹಾಕ್ಕೋಬೋದು, ದಾಲ್ಚಿನ್ನಿ ಚಕ್ಕೆ ಹೇಳ್ತಾರಲ್ವ ಅದನ್ನು. ನಾನಿಲ್ಲಿ ಹಾಕಿಲ್ಲ, ಅದನ್ನು ಹಾಕಿದ್ರೆ ಇನ್ನೂ ಫ್ಲೇವರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದಿಷ್ಟನ್ನು ಹಾಕ್ಕೊಂಡು ನಾನಿವಾಗ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಅದು ಫುಲ್ಲು ನುಣ್ಣಗೆ ರುಬ್ಕೊಂಡು ಅದನ್ನು ನಾನು ಇವಾಗ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಒಂದು ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ನೋಡಿದ್ಮೇಲೆ ನೀವು ಯಾವ ರೀತಿಯಾಗಿ ಬಸ್ಸಾಂಬಾರು ಮಾಡ್ತೀರಿ, ನಾನು ಹಾಕಿದ ಒಂದು ಪದಾರ್ಥಗಳು ಏನು ಹಾಕ್ದೆ ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಹಾಕ್ತೀರಾ, ಬೇರೆ ಏನಾದರೂ ಟೇಸ್ಟ್ ಏನಾದರೂ ಚೇಂಜ್ ಮಾಡಿದ್ರೆ ಇನ್ನೂ ಬೆಟರಾಗಿ ಬರ್ಬೋದಾ ಅನ್ನೋದನ್ನು ಶೇರ್ ಮಾಡಿ ನನ್ನ ಹತ್ರನೂ ಕಮೆಂಟಲ್ಲಿ. ಅದನ್ನು ಕೂಡ ನಾನು ಒಂದು ಸಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಇನ್ನೊಂದು ಸಲ ಆ ರೆಸಿಪಿನ ಶೇರ್ ಮಾಡ್ತೀನಿ, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಮಸಾಲೆ ಏನಿತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಕೂಡ ಹಾಕಬೇಕು, ಜೊತೆಗೆ ಇದು ಬೇಯಿಸಿಲ್ಲ ಅಂತಂದರೆ ಇಷ್ಟೇ ಆದ್ರೂ ಬೇರೆ ಟೇಸ್ಟ್ ಬರುತ್ತೆ, ಮತ್ತು ಅದನ್ನು ಕುದಿಸ್ಕೊಂಡ್ರೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಎರಡನ್ನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಕಾಳಿಗೆ ಅಂತಲೂ ಒಗ್ಗರಣೆ ಮಾಡ್ತಾಯಿದ್ದೀನಿ, ಸಾಂಬಾರಿಗೆ ಅಂತಲೂ ಒಗ್ಗರಣೆ ಮಾಡ್ತಾಯಿದ್ದೀನಿ, ಎರಡನ್ನೂ ಒಟ್ಟಿಗೆ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕಿ ಈರುಳ್ಳಿ ಕರಿಬೇವು ಹಾಕಿ ಅದನ್ನು ಬೆಂದ ಮೇಲೆ ಆ ಒಗ್ಗರಣೆನ ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕ್ಕೊಂಡು ಇವಾಗ ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸಾಂಬಾರಿಗೆ ಏನು ಅವಶ್ಯಕತೆ ಇರೋದಿಲ್ಲ ಅಲ್ವ, ಹಂಗಾಗಿ ಇವಾಗ ಅದಕ್ಕೆ ಬೇಯಿಸಿಟ್ಕೊಂಡಿದ್ದು ಕಾಳಿತ್ತಲ್ವ ಅದನ್ನು ನಾನು ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ ಎಷ್ಟು ಬೇಕೋ ನೋಡಿಕೊಂಡು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಮತ್ತು ರೇಟ್ ಕೂಡ ಜಾಸ್ತಿ ಆಗಿದೆ ಅಲ್ವ, ಹಂಗಾಗಿ ತೊಗೊಂಡಿರಲಿಲ್ಲ. ಹಂಗಾಗಿ ಇದಿಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿದು ಸ್ವಲ್ಪ ಹಸಿ ಹಸಿ ಇರೋದು ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಹಾಳಾಗಲ್ಲ, ಇಲ್ಲಾಂದರೆ ಈ ಸೆಕೆಗೆ ಬೇಗನೆ ಹಾಳಾಗಿಬಿಡುತ್ತೆ. ಸ್ವಲ್ಪ ನೀರು ಥರ ಏನಾದರೂ ಇತ್ತು ಅಂತಂದರೆ ಬಸ್ಕೊಳ್ಳುವಾಗ ಆ ನೀರು ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಕಾಳು ರೆಡಿ ಆಗುತ್ತೆ. ಈ ಕಡೆ ಸಾಂಬಾರನ್ನು ಕೂಡ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಮಾಡೋಕೆ ಇಟ್ಕೊಂಡು ಈ ಕಡೆ ಸಾಂಬಾರು ಮಾಡುವಾಗ ಏನೆಲ್ಲ ಪಾತ್ರೆಗಳಾಗುತ್ತೆ ಸ್ವಲ್ಪ ಅದನ್ನು ಆವಾಗನೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಕಡೆ ಸಾಂಬಾರು ಕುದಿ ಬರೋದ್ರೊಳಗಡೆ ಅಷ್ಟೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅದೆಲ್ಲ ಕ್ಲೀನ್ ಆಯಿತು ಅಂತಂದರೆ ಫುಲ್ಲಾಗಿ ಏನು ಶೆಲ್ಫ್ ಎಲ್ಲ ಮೇಲ್ಗಡೆ ಎಲ್ಲ ಏನು ಅಳ್ಕೊಂಡಿರ್ತೀವಿ ಅದೆಲ್ಲ ಕ್ಲೀನ್ ಆಯಿತು ಅಂತಂದರೆ ಒಂದು ಮನಸ್ಸಿಗೆ ನೆಮ್ಮದಿ ಅಂತ, ಅಡುಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಡುಗೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಟೈಮ್ನೇ ನೋಡಿಲ್ಲ, ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಮಕ್ಕಳಿಗೆ ಬರ್ತಾ ಇರಲಿ ಅಂತ ಫೋನ್ ಮಾಡಿ ಹೇಳಿದ್ದೀನಿ, ಕಳಿಸ್ರಿ ಅಂತೇಳಿ ಫ್ರೆಂಡಿಗೆ. ಹಂಗಾಗಿಬಿಟ್ಟು ಹೋಗಿ ಕರ್ಕೊಂಬರ್ತೀನಿ. ಇಷ್ಟೊತ್ತಿಗೂ ವೀಡಿಯೋ ಮಾಡಿಕೊಂಡು ಚಾರ್ಜ್ ಎಲ್ಲ ಹೊರಟೋಗಿದೆ, ಹಂಗಾಗಿ ಮೊಬೈಲ್ ಚಾರ್ಜ್ಗೆ ಹೋಗ್ತಾ ಇದ್ದೀನಿ, ಮೊಬೈಲ್ ತೊಗೊಂಡು ಹೋಗ್ತಿಲ್ಲ. ಮಕ್ಕಳನ್ನ ಕರ್ಕೊಂಡು ಬಂದಮೇಲೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗಿ ಬರ್ತೀನಿ. ಫ್ರೆಂಡ್ಸ್, ಇವಾಗ ಮಕ್ಕಳನ್ನ ಕರ್ಕೊಂಬಂದು ಊಟಕ್ಕೆ ಹಾಕ್ಕೊಡ್ತಾ ಇದ್ದೆ. ಆವಾಗ ನನ್ನ ಮಗಳು ಈ ಒಂದು ಕ್ಲಿಪ್ಪಿಂಗನ್ನ ತೆಗೆದಿರೋದು ವೀಡಿಯೋನ ಅರ್ಧಂಬರ್ಧ ಮಾಡಿರೋ ಥರ ಇದೆ. ಅದಾದಮೇಲೆ 3 ಜನ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದು ಮತ್ತೆ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಲಗೆದ್ದೆ ಸ್ವಲ್ಪ ಹೊತ್ತು, ಯಾಕೋ ಸುಸ್ತರ ಆಗ್ತಾಯಿತ್ತು. ಬಿಸಿಲಲ್ಲಿ ಹೋಗಿ ನಡ್ಕೊಂಡು ಕರ್ಕೊಂಬಂದಿದ್ದಲ್ವ, ಸ್ವಲ್ಪ ದೂರ ಆಗುತ್ತೆ ಮನೆಗೆ, ಹಂಗಾಗಿ ಸ್ವಲ್ಪ ಹೊತ್ತು ಮಲಗಿ ಎದ್ದೆ.
ಇವಾಗ ಎದ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೀ ಕುಡಿದ್ಮೇಲೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಹಂಗಾಗಿ ಟೀ ಕುಡ್ದಾದ್ಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು. ಬೆಳಿಗ್ಗೆ ಟೈಮ್ ಸಾಕಾಗಿರಲಿಲ್ಲ. ಹಂಗಾಗಿ ಇವಾಗ ವಾರ ಮಾಡೋಣ ಅಂಥೇಳಿ ಕೆಲಸ ಜಾಸ್ತಿ ಇತ್ತು. ಕಸ ಗುಡಿಸ್ಕೊಳ್ಳೋದು ಮತ್ತು ಮನೆ ಒರೆಸೋದು ಇದೆಲ್ಲನೂ ಜಾಸ್ತಿ ಕೆಲಸ ಇತ್ತು. ಹಂಗಾಗಿ ಸ್ವಲ್ಪ ಟೀ ಕುಡ್ಕೊಂಬಿಟ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಆಮೇಲೆ ಎಲ್ಲ ಕೆಲಸನೂ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಟೀ ಕುಡಿದು ಸ್ವಲ್ಪ ಬಿಸ್ಕೆಟ್ ಕೂಡ ತಿನ್ಕೊಂಡು, ಯಾಕಂದರೆ ಯಾಕೋ ಮಧ್ಯಾಹ್ನ ಸ್ವಲ್ಪ ಸರಿಯಾಗಿ ಊಟ ತಿನ್ನೋಕ್ಕಾಗಲಿಲ್ಲ, ಹಶ್ವಾಗಿತ್ತು ಅಂಥೇಳಿ ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟೀ ಸೋಸ್ತಾ ಇದ್ದೆ. ಅಮ್ಮು ಬೆಳಿಗ್ಗೆನೂ ಸ್ನಾನ ಮಾಡ್ಕೊಂಬಂದಿದ್ಲು. ದೇವಸ್ಥಾನಕ್ಕೆ ಹೋಗೋದಕ್ಕೆ ತಲೆ ಸ್ನಾನ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗಿದ್ಲು. ಹಂಗಾಗ್ಬಿಟ್ಟು ನಾನು ಗೊತ್ತಿಲ್ಲ ಅವಳು ಸ್ನಾನಕ್ಕೆ ಹೋಗಿದ್ದು. ಟೀ 3 ಜನಕ್ಕೂ ಸೋಸಿಟ್ಟಿದ್ದೆ. ಆಮೇಲೆ ಅವಳು ಸ್ನಾನಕ್ಕೆ ಹೋಗಿದ್ಲು. ನಾನು ಅಪ್ಪು ಇಬ್ಬರೇ ಇಲ್ಲಿ ಟೀ ಕುಡ್ಕೊಂಡು ಕೂತಿದ್ವಿ. ನನ್ನ ಹಸ್ಬೆಂಡ್ ಕೂಡ ಬಂದರು. ಆಮೇಲೆ ಅವರು 1-2 ನಿಮಿಷ ಕೂರ್ತಾರೆ ಅಂದ್ಕೊಂಡೆ, ಟೈಮ್ ಇಲ್ಲ ಅಂತ ಇದ್ದರು. ಬೇಗ ಬೇಗ ಅವ್ರಿಗೂ ಟೀ ಕೊಟ್ಟೆ. ಅವರು ಕುಡ್ಕೊಂಡು ಮತ್ತೆ ಗೋಡನ್ಗೆ ಹೋಗಬೇಕಿತ್ತು, ಹಂಗಾಗಿ ಹೋದರು. ಅವರು ಹೋದ್ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅಪ್ಪು ನಾನು ಕಸ ಹೊಡಿತೀನಿ ಅಂತ ಹೊಡಿತಾ ಇದ್ದ. ನಾನು ಇದೆಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಕಸ ಹೆಂಗೆ ಹೊಡ್ತಿದ್ದ ಅಂತಂದರೆ ಮಿಷಿನ್ ಕೆಳಗೆಲ್ಲನೂ ಏನೇನು ಬಿದ್ದಿತ್ತು, ಕವರ್ಗಳು, ಸ್ವಲ್ಪ ಚಿಕ್ಕ ಪುಟ್ಟದ್ದೆಲ್ಲ ಕಸ ಎಲ್ಲ ಹಂಗೆ ಇತ್ತು. ಹಂಗೆ ಹೊಡೆದಿದ್ದ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಪರ್ಕೆ ಇಸ್ಕೊಂಡು ನಾನು ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸೋಷ್ಟೊತ್ತಿಗೆ ಅಮ್ಮನೂ ಸ್ನಾನ ಮಾಡಿ ರೆಡಿಯಾಗಿದ್ಲು. ಅದಾದಮೇಲೆ ನಾನು ಬೇಗ ಬೇಗ ರೆಡಿಯಾಗಿ ಇನ್ನೂ ಕೆಲಸಗಳು ಏನು ಮಿಕ್ಕಿತ್ತು ಅಂತಂದರೆ ನೆಲ ಒರೆಸಿದ ಮೇಲೆ ಬಟ್ಟೆ ಒಣಗಾಕಬೇಕಿತ್ತು. ವಾಷಿಂಗ್ ಮಿಷಿನ್ ಆಫ್ ಆಗಿತ್ತು, ಅದು ಮರ್ತೇ ಹೋಗಿದ್ದೆ. ಆಮೇಲೆ ಬಟ್ಟೆ ತೊಗೊಂಬಂದು ಬಟ್ಟೆ ಮಡಚಿಟ್ಟು ಆಮೇಲೆ ನಾನು ಬಟ್ಟೆನ ಒಣಗಾಕಿ ಅಪ್ಪುಗೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಾಪ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೋತೀನಿ ಅಂತ ಹೇಳೋದೆ. ಅವನು ಬಂದ್ರೂ ನಾನು ಬಟ್ಟೆ ಮಡ್ಚೋದೇ ಆಗಿರಲಿಲ್ಲ. ಹಂಗಾಗಿ ಇಲ್ಲಿ ನೋಡಿ, 1 ಬಾಟ್ಲಿ ನೀರಲ್ಲಿ ಎಲ್ಲ ಗಿಡಕ್ಕೂ ಹಾಕ್ತಾಯಿದ್ದಾನೆ. ಅದೆಷ್ಟು ಮಟ್ಟಿಗೆ ಸಾಕಾಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ನೋಡ್ಬೋದೇ ಗೊತ್ತಾಗಿದ್ದು ಅವನು ಎಷ್ಟೆಷ್ಟು ನೀರು ಹಾಕ್ತಾಯಿದ್ದಾನೆ ಅಂತ. ಡೈಲಿ ಹಾಕಿದ್ರೆ ಅಷ್ಟು ನೀರು ಸಾಕಾಗುತ್ತೆ, ಬಟ್ ಡೈಲಿ ಹಾಕಲೇಬೇಕಾಗುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೆ. ಇಷ್ಟೆಲ್ಲ ಕಡಿಮೆ ನೀರು ಹಾಕಿದ್ರೆ ಸಾಕಾಗಲ್ಲ ಅಂಥೇಳಿ. ಆಮೇಲೆ ಬಟ್ಟೆ ಎಲ್ಲ ಮಡಚಿ ಆದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿದ್ದೆ ಅಲ್ವಾ, ಹಂಗಾಗಿ ಅಡುಗೆ ಮಾಡೋದಿರಲಿಲ್ಲ. ಸ್ವಲ್ಪ ರೈಸ್ ಮಾಡ್ಕೋಬೇಕಿತ್ತು ಅಷ್ಟೇ. ಮುದ್ದೆ ಮಾಡೋದಕ್ಕೆ ಹಿಟ್ಟು ಖಾಲಿಯಾಗಿತ್ತು. ಹಂಗಾಗಿ ಬರೀ ರೈಸ್ ಅಲ್ವಾ ಅಂತಂದ್ಬಿಟ್ಟು ಮಕ್ಕಳು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಲ್ಲಿ ಸ್ವಲ್ಪ ಪ್ರಸಾದ ಕೊಟ್ಟಿದ್ದರು. ಅದು ಕೂಡ ನಾವು ತಿಂದು ಹಸ್ಬೆಂಡ್ಗೂ ಇಟ್ಟಿದ್ವಿ. ಅದಾದಮೇಲೆ ಅನ್ನ ಮಾಡಿಕೊಂಡು ಊಟ ಮಾಡಿ ಮಲಗಿದ್ದಷ್ಟೇ. ಹಂಗಾಗಿ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ದೇವಸ್ಥಾನದಕ್ಕೇ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನು ಬೇರೆ ಬೇರೆ ಯಾವ ಥರ ವೀಡಿಯೋ ನಿಮಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ನನ್ನ ಚಾನಲ್ನಲ್ಲಿ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.